ನೀವ್ ಹೆಂಗೆ ದರ್ಶನ್ ಅವರು ವೈಯಕ್ತಿಕ ವಿಚಾರನ ಪ್ರಶ್ನೆ ಮಾಡ್ತೀರಾ? ಹೆಂಡತಿನ ಹೊಡೆದಿದ್ದಂತ ವ್ಯಕ್ತಿ ಅವನು ಮನುಷ್ಯನ? ಗಂಡ ಹೆಂಡತಿ ಹೊಡಿದಿರ ಇನ್ಯಾರು ಹೊಡಿಬೇಕು? ವಿಜಯಲಕ್ಷ್ಮಿ ಅವ್ರನ್ನ ಅಷ್ಟು ಈ ಹಾಳುವಾಗಿ ತೇಜೋವಧೆ ಮಾಡಿದ್ರಲ್ಲ, ಆದ್ರೂ ಆ ಹೆಣ್ಣು ಮಗು ನಿಮ್ಮ ಮೇಲೆ ಯಾವುದೇ ತರ ಡಿಫಾರ್ಮೇಶನ್ ಕೇಸ್ ಆಗಿ ಆ ಹೆಣ್ಣು ಮಗಳು ವಿಜಯಲಕ್ಷ್ಮಿ ಅವರು ದೇವರ ಮೊರೆ ಹೋಗ್ತಾ ಇದಾರೆ. ಆದ್ರೆ ದೇವಸ್ಥಾನಕ್ಕೆ ಹೋದ್ರೆ ಏನ್ ಮಾಡಿದ್ರಿ ಮಾಧ್ಯಮದವರು? ನೀವು ಗಂಡ ಜೈಲಲ್ಲಿ ಇದ್ರೆ ಹೆಂಡತಿ ಬರ್ತ್ಡೇ ಪಾರ್ಟಿ ಮಾಡಕ್ ಹೋಗಿದ್ದಾರೆ. ಅನೇಕ ಮಾಧ್ಯಮಗಳಲ್ಲಿರುವಂತ ಜರ್ನಲಿಸ್ಟ್ ಅಂತ ಹೇಳ್ಕೊಂಡಿರುವಂತವ್ರು ಜರ್ನಲಿಸಮೇ ಮಾಡಿಲ್ಲ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೇ ಕೇಸಸ್ಸೇ ಹಾಕ್ತಾ ಇಲ್ವಾ? ದರ್ಶನ್ ಅವರು ಒಬ್ರೇನ ಕೊಲೆ ಕೇಸ್ ಮಾಡಿರೋಂಥದ್ದು. ದರ್ಶನ್ ಅವರು ಕೋಳಿ ಎಸ್ದಂಗೆ ಎಸೆದ್ರು. ದರ್ಶನ್ ಅವರು ಕರೆಂಟ್ ಶಾಕ್ ಕೊಟ್ಟಿ ಹಲ್ಲೆ ಮಾಡಿದ್ರು. ಎಲ್ಲಿ ಅದು ಚಾರ್ಜ್ ಶೀಟ್ ಅಲ್ಲಿ? ಒಂದು ಕೈಯಲ್ಲಿ ಇದ್ದಂತ ಒಂದು ಕಪ್, ಒಂದು ಸಿಗರೆಟ್, ಅದು ನಿಮ್ಗೆ ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿಸುವಂತ ಕೆಲಸ ಮಾಡಿದ್ರಿ. ಆದ್ರೆ ಬಳ್ಳಾರಿಗೆ ಹೋದ್ಮೇಲೆ ಪ್ರತಿನಿತ್ಯ ಮಾಧ್ಯಮದವರು ಪ್ರತಿನಿತ್ಯ ಬಳ್ಳಾರಿ ಜೈಲ್ ಹತ್ರ ಬೀದಿ ನಾಯಿಗಳಂತೆ ಎಲ್ಲಾರು ಮೈಕ್ ಇಟ್ಕೊಂಡು ಕಾದು ಕೂತಿದಿರಲ್ವಾ? ಕೆಲವ್ರು ಹೇಳಿದ್ರು ಅದು ಅಜಿತ್ ವೈಯಕ್ತಿಕ ವಿಚಾರ, ಅದು ಕುಡ್ದಿದಾರ ಇಲ್ವೋ, ಡ್ರಿಂಕ್ ಅಂಡ್ ಡ್ರೈವ್, ನನ್ನ ಹತ್ರ ವಿಡಿಯೋ ಇದೆ ಅಂತ ಹೇಳಿ ಕೆಲವ್ರು ಹೇಳಿದ್ರು. ಹಾಗಾದ್ರೆ ನಿಮ್ಮ ವೈಯಕ್ತಿಕ ವಿಚಾರ ನಾವು ಮಾತಾಡಬಾರ್ದು, ಪ್ರಶ್ನೆ ಮಾಡಬಾರ್ದು ಅಂದ್ರೆ ಅದು ಬೀದಿದಲ್ಲಿ ಆಗಿದ್ದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವ್ ಹೆಂಗೆ ದರ್ಶನ್ ಅವರು ವೈಯಕ್ತಿಕ ವಿಚಾರನ ಪ್ರಶ್ನೆ ಮಾಡ್ತೀರಾ? ಹೆಂಡತಿನ ಹೊಡೆದಿದ್ದಂತ ವ್ಯಕ್ತಿ ಅವನು ಮನುಷ್ಯನ? ಅದಕ್ಕೆ ಜೈಲಲ್ಲಿ ಇದ್ದಾನೆ ಅಂದ್ರೆ ಗಂಡ ಹೆಂಡತಿ ಹೊಡಿದಿರ ಇನ್ಯಾರು ಹೊಡಿಬೇಕು? ಪಕ್ಕದ ಮನೆಯವ್ರಿಗೂ ಹೊಡಿಬೇಕಾ? ಗಂಡನಿಗೆ ಒಂದು ಪತ್ನಿ ಮೇಲೆ ಕೈ ಎತ್ತುವಂತ ರೈಟ್ಸ್ ಇರುತ್ತೆ, ಅದು ಅವರ ವೈಯಕ್ತಿಕ ವಿಚಾರ. ನೀವ್ ಯಾಕೆ ಅದ್ರ ಬಗ್ಗೆ ಧ್ವನಿ ಎತ್ತಿ ವಿಜಯಲಕ್ಷ್ಮಿ ಅವ್ರನ್ನ ಅಷ್ಟು ಈ ಹಾಳುವಾಗಿ ತೇಜೋವಧೆ ಮಾಡಿದ್ರಲ್ಲ, ಆದ್ರೂ ಆ ಹೆಣ್ಣು ಮಗು ನಿಮ್ಮ ಮೇಲೆ ಯಾವುದೇ ತರ ಡಿಫಾರ್ಮೇಶನ್ ಕೇಸ್ ಹಾಕಿಲ್ಲಲ್ಲ, ಅದು ಅವರ ಮಾನವೀಯತೆ. ಇಂದಲ್ಲ ನಾಳೆ ಪ್ರತಿಯೊಬ್ರು ಮಾಡುವಂತಹ ಆರೋಪಕ್ಕೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಸುಳ್ಳು ಅನ್ನೋದು ಊರೆಲ್ಲ ಪ್ರಚಾರ ಕೊಟ್ಕೊಂಡ್ ಬರುತ್ತೆ, ಬಟ್ ಸತ್ಯಕ್ಕೆ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ತಾಳ್ಮೆಯಿಂದ ಕಾಯ್ಬೇಕು ಅಂತ ಹೇಳಿ ಆ ಹೆಣ್ಣು ಮಗಳು ವಿಜಯಲಕ್ಷ್ಮಿ ಅವರು ತಾಳ್ಮೆಯಿಂದ ಸಹನೆಯಿಂದ ದೇವರ ಮೊರೆ ಹೋಗ್ತಾ ಇದ್ದಾರೆ. ಆದ್ರೆ ದೇವಸ್ಥಾನಕ್ಕೆ ಹೋದ್ರೆ ಏನ್ ಮಾಡಿದ್ರಿ ಮಾಧ್ಯಮದವರು? ನೀವು ಗಂಡ ಜೈಲಲ್ಲಿ ಇದ್ರೆ ಹೆಂಡತಿ ಬರ್ತ್ಡೇ ಪಾರ್ಟಿ ಮಾಡಕ್ ಹೋಗಿದ್ದಾರೆ, ಸ್ನೇಹಿತರ ಬರ್ತ್ಡೇ ಪಾರ್ಟಿಗೆ ಅಂತ ಹೇಳಿ ಆ ಅಮ್ಮನ್ನ ಕೂಡ ತೇಜೋವಧೆ ಮಾನಹಾನಿ ಮಾಡುವಂತ ಕೆಲಸ ಮಾಡಿದ್ರಿ. ಹಾಗಾದ್ರೆ ನಿಮ್ಗೆ ಮನುಷ್ಯತ್ವ ಅನ್ನೋದು ಇದೆಯಾ? ಮಾಧ್ಯಮದವ್ರಿಗೆ ಮಾನಹಾನಿ ಎಷ್ಟು ಮಾಡ್ತಾ ಇದೀರ ಒಂದು ಹೆಣ್ಣು ಮಗಳಿಗೆ ಅಂದ್ರೆ ನಿಮ್ಗೆಲ್ಲರಿಗೂ ಸತತ 4 ತಿಂಗಳಿಂದ ದರ್ಶನ್ ಅವರು ಎಷ್ಟು ಆಹಾರ ಹಾಕಿದ್ದಾರೆ, ದರ್ಶನ್ ಅವ್ರ ವಿಚಾರದಿಂದ ಎಷ್ಟು TRP ಸಿಕ್ಕಿದೆ, ದರ್ಶನ್ ಅವ್ರ ವಿಚಾರದಿಂದ ಎಷ್ಟು ಹಣ ಗಳಿಸಿದ್ದೀರಾ ಅಂತ ಈ ಮಾಧ್ಯಮದವ್ರನ್ನ ಚೆಕ್ ಮಾಡ್ಲೇಬೇಕು ರಾಜ್ಯ ಸರ್ಕಾರ. ಅನೇಕ ಮಾಧ್ಯಮಗಳಲ್ಲಿರುವಂತ ಜರ್ನಲಿಸ್ಟ್ ಅಂತ ಹೇಳ್ಕೊಂಡಿರುವಂತವ್ರು ಜರ್ನಲಿಸಮೇ ಮಾಡಿಲ್ಲ. ಮಾಧ್ಯಮ ಲೋಕ ಏನು, ಜರ್ನಲಿಸಂ ಅಂದ್ರೆ ಏನು ಅನ್ನೋಂಥದ್ದು ಬೇಸಿಕ್ ನಾಲೆಜ್ ಎಥಿಕ್ಸ್ ಇಲ್ದಿರ ಇವತ್ತು ಮಾಧ್ಯಮ ಅನ್ನೋದು ತಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಮ್ಮ ಮೇಲಿರುವಂತ ಕ್ರಿಮಿನಲ್ ಕೇಸ್, ಸಿವಿಲ್ ಕೇಸಸ್, ಬೇರೆ ಬೇರೆ ಕೇಸಸ್ ಮುಚ್ಚ ಹಾಕೊಳ್ಳೋದಕ್ಕೆ ಮಾಧ್ಯಮ ಅನ್ನೋ ಲೋಕ ತಕ್ಕೊಂಡು, ಮಾಧ್ಯಮ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಟ್ಕೊಂಡು ಬೇರೆಯವ್ರ ಮೇಲೆ ಮಾನಹಾನಿ ಮಾಡುತ್ತಾ, ಇನ್ನೊಬ್ಬರ ಕಾಲು ಎಳ್ಕೊಂಡು, ಇನ್ನೊಬ್ಬರ ತೇಜೋವಧೆ ಮಾಡಿಕೊಂಡು, ಅವರ ಹೆಸರು ಯಾರ ಹೆಸರು ಹೇಳಿದ್ರೆ ಪ್ರಚಾರ ಸಿಗುತ್ತೋ ಅವ್ರ ಬಗ್ಗೆ ಪ್ರಚಾರ ಮಾಡಿಕೊಂಡು ಅದರಲ್ಲಿ ಹಣ ಮಾಡ್ತಾ ಇರುವಂತ ಮಾಧ್ಯಮಗಳ ವಿರುದ್ಧ ಸರ್ಕಾರ ಧ್ವನಿ ಎತ್ತಲೇಬೇಕು. ಇವತ್ತು ರಾಜ್ಯದಲ್ಲಿ ಏನೇನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ರಾಜಕಾರಣಿಗಳು ಏನು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಬಡವರು ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದು ಅನೇಕ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕೀಮೋಥೆರಪಿಗೋಸ್ಕರ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾರೆ. ಅವ್ರ ಹತ್ರ ದುಡ್ಡೇ ಇರೋದಿಲ್ಲ, ಎಷ್ಟೋ ಜನ ಬಲಿಯಾಗಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಪ್ರತಿ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೀಮೋಥೆರಪಿ ಆಗ್ಬೇಕು, ಒಂದು ಟ್ರೀಟ್ಮೆಂಟ್ ಸಿಗ್ಬೇಕು ಅಂತ ಹೇಳಿದೆ. ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ರಿ. ನಿಮ್ಮ ಪ್ರಚಾರದಕ್ಕೋಸ್ಕರ ಮುನಿರತ್ನ ಅನ್ನೋ ಒಂದು ಟಾಪಿಕ್ ತರ್ತೀರಾ, ದೀಪಕ್ ಅನ್ನೋ ಒಂದು ಟಾಪಿಕ್ ತರ್ತೀರಾ. ನಿಮಗೆ ಏನ್ ಬೇಕಾಗಿರೋದು? ದರ್ಶನ್ ಅವ್ರಿಗೆ ಬೇಲ್ ಹಾಕ್ಬಾರ್ದು, ದರ್ಶನ್ ಅವ್ರು ಜೈಲಲ್ಲೇ ಇರಬೇಕು. ದರ್ಶನ್ ಅವ್ರ ಮೇಲೆ ಅಂತ ದ್ವೇಷ ಏನಿದೆ? ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೇ ಕೇಸಸ್ಸೇ ಹಾಕ್ತಾ ಇಲ್ವಾ? ದರ್ಶನ್ ಅವ್ರು ಒಬ್ರೇನ ಕೊಲೆ ಕೇಸ್ ಮಾಡಿರೋಂಥದ್ದು. ಕೊಲೆ ಮಾಡಿದ್ರೆ ಯಾಕೆ ನೀವೇ ನಿಮ್ಮ ಚಾನಲ್ ಅಲ್ಲೇ ಪ್ರಸಾರ ಮಾಡಿದ್ರಲ್ವಾ? ದರ್ಶನ್ ಅವರು ಕೋಳಿ ಎಸ್ದಂಗೆ ಎಸೆದ್ರು, ದರ್ಶನ್ ಅವರು ಕರೆಂಟ್ ಶಾಕ್ ಕೊಟ್ಟಿ ಹಲ್ಲೆ ಮಾಡಿದ್ರು, ಚಿತ್ರ ಹಿಂಸೆ ಕೊಟ್ಟು ಮಾಡಿದ್ರು ಅಂತ ನೀವೇ ಹೇಳಿದಿರಲ್ವಾ? ಎಲ್ಲಿ ಅದು ಚಾರ್ಜ್ ಶೀಟ್ ಅಲ್ಲಿ? ದರ್ಶನ್ ಅವ್ರು ಕೊಲೆ ಮಾಡಿದ್ದಂತ ವಿಡಿಯೋ ಎಲ್ಲಿ? ದರ್ಶನ್ ಅವ್ರು ಕೊಲೆ ಮಾಡಿದ್ರು ಅಂತ ನೀವೇ ಅಲ್ವಾ ಪ್ರಚಾರ ಕೊಟ್ಟಿದ್ದು? ಮೊನ್ನೆ ಅಷ್ಟೇ ಬೆಂಗಳೂರಿಂದ ಬಳ್ಳಾರಿ ಜೈಲಿಗೆ ಕಳ್ಸಿದ್ರಿ. ಬೆಂಗಳೂರು ಜೈಲಲ್ಲಿ ಇದ್ದದಕ್ಕೆ ರಾಜಾರೋಷವಾಗಿ ಮೆರೀತಾ ಇದ್ದಾರೆ. ಅದಕ್ಕೆ ಮುಂಚೆ ನಿಮ್ಮ ಮಾಧ್ಯಮಗಳಲ್ಲೇ ಹೇಳಿದ್ರಿ ದರ್ಶನ್ ಅವರು ಒಳಗೆ ಊಟ ಇಲ್ದಿರ, ಮನೆ ಊಟ ಇಲ್ದಿರ, ಆರೋಗ್ಯದಲ್ಲಿ ಏರುಪೇರು ಆಗಿ ತೂಕವನ್ನ ಇಳಿಸ್ಕೊಂಡಿದ್ದಾರೆ, ತುಂಬಾ ಮಾನಸಿಕ ಒತ್ತಡದಲ್ಲಿದ್ದಾರೆ, ಬುದ್ಧಿ ಕಲ್ತಿದ್ದಾರೆ, ದರ್ಶನ್ಗೆ ಅರಿವಾಗಿದೆ ನಾನು ಮಾಡಿದ ತಪ್ಪು ಅಂತ ನಿಮ್ಮ ಮಾಧ್ಯಮಗಳಲ್ಲೇ ಪ್ರಸಾರ ಮಾಡಿದ್ದಂತ ಅಜಿತ್ ಅವರೇ,
ಹಾಗೆ ಎಲ್ಲ ಮಾಧ್ಯಮ ಮಿತ್ರರೇ, ಅದೇ ದರ್ಶನ್ ಅವ್ರ ಫೋಟೋ ಯಾವಾಗ ವೈರಲ್ ಆಯಿತು, ಒಂದು ಕೈಯಲ್ಲಿದ್ದಂಥ ಒಂದು ಕಪ್, ಒಂದು ಸಿಗರೆಟ್, ಅದು ನಿಮಗೆ ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿಸುವಂಥ ಕೆಲಸ ಮಾಡಿದ್ರಿ. ಅಟ್ಲೀಸ್ಟ್ ಇಲ್ಲಿ ಬೆಂಗಳೂರು ಪರಪ್ಪನಗರದಲ್ಲಿದ್ದಾಗ ದರ್ಶನ್ ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಬಳ್ಳಾರಿಗೆ ಹೋದ್ಮೇಲೆ ಪ್ರತಿನಿತ್ಯ ಮಾಧ್ಯಮದವರು ಬೇರೆ ರಾಜ್ಯದಲ್ಲಿ ಏನೂ ಕೆಲಸ ಇಲ್ದಿರಾ, ಏನು ಸಮಸ್ಯೆನೇ ಇಲ್ಲ ನಮ್ಮ ರಾಜ್ಯದಲ್ಲಿ ಅನ್ನೋ ಥರ ಪ್ರತಿನಿತ್ಯ ಬಳ್ಳಾರಿ ಜೈಲ್ ಹತ್ರ ಕೆಟ್ಟ ಪದ ಉಪಯೋಗಿಸ್ಕೊಳ್ಬಾರ್ದು, ಬೀದಿ ನಾಯಿಗಳಂತೆ ಎಲ್ಲರೂ ಮೈಕ್ ಇಟ್ಕೊಂಡು ಕಾದು ಕೂತಿದ್ದೀರಲ್ವಾ, ಬೇರೆ ವಿಚಾರಗಳೇ ಇಲ್ವಾ?